ಹೊಸಕೋಟೆ ತಾಲೂಕಿನ ನಂದಗುಡಿ ಹೋಬಳಿಯ ಶಿವಾನಪುರ ರೇಷ್ಮೆ ಬೆಳೆಗಾರರ ಹಾಗೂ ರೈತರ ಸೇವಾ ಸಹಕಾರ ಸಂಘದ 2023-24ನೇ ವರ್ಷದ ವಾರ್ಷಿಕ ಮಹಾಸಭೆಯನ್ನು ಹಮ್ಮಿಕೊಳ್ಳಲಾಗಿದ್ದು, ದೀಪ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇನ್ನು ಕಾರ್ಯಕ್ರಮದಲ್ಲಿ ಸಂಘದ ಉಪಾಧ್ಯಕ್ಷರಾದ ಚಂದ್ರಪ್ಪರವರು ಸಾರ್ವಜನಿಕರ ಪ್ರಶ್ನೆಗಳಿಗೆ ಉತ್ತರಿಸಿ ಮಾತನಾಡಿದ ಅವರು, ನಾನು 5 ವರ್ಷಗಳ ಕಾಲ ಈ ಸಂಘದಲ್ಲಿ ಕೆಲಸ ಮಾಡುತ್ತಿದ್ದು, ಈ ಸಂಸ್ಥೆ ಕಳೆದ 73 ವರ್ಷಗಳಿಂದಲೇ ಸ್ಥಾಪನೆಯಾಗಿ ಅನೇಕರು ಕೆಲಸ ಮಾಡಿ ಹೋಗಿದ್ದಾರೆ. ಆದರೆ ನಮ್ಮ ಅವಧಿಯಲ್ಲಿ ರೈತರಿಗೆ 7 ಕೋಟಿ ಬೆಳೆ ಸಾಲ, ಚಿನ್ನಾಭರಣ ಸಾಲ ನೀಡಿದ್ದು ತಾಲೂಕಿನಲ್ಲಿ ಮಾದರಿಯಾಗುವಂತಿದ್ದು, ಹೊಸ ಕಟ್ಟಡವನ್ನ 1,23 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ನಿರ್ಮಾಣ ಮಾಡಲಾಗಿದ್ದು, ಅತಿ ಶೀಘ್ರದಲ್ಲಿಯೇ ಉದ್ಘಾಟನೆ ಮಾಡುತ್ತೇವೆ ಎಂದರು. ಈ ಸಂದರ್ಭದಲ್ಲಿ ಹಿರಿಯ ಮುಖಂಡ ಕಲ್ಲಪ್ಪ, ಉದ್ಯಮಿಗಳಾದ ಕಲ್ಕೇರ್ ಮಹದೇವಪ್ಪ, ಬ್ಯಾಂಕಿನ ವ್ಯವಸ್ಥಾಪಕರಾದ ಎಸ್ಪಿ ಪ್ರದೀಪ್, ನಿರ್ದೇಶಕರಾದ ವಿನೋತ್, ರಮೇಶ್, ದೇವೇಗೌಡ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಸಂಘಕ್ಕೆ ನಾನು ಸುಮಾರು 5 ವರ್ಷಗಳ ಅವಧಿಯಲ್ಲಿ ಉಪಾಧ್ಯಕ್ಷನಾಗಿ ಕೆಲಸ ಮಾಡ್ತಾ ಇದ್ದೀನಿ. ನಮ್ಮ ಸಂಘ ಇವತ್ತು ಸಾಮಾನ್ಯ ಸಭೆ ಇವತ್ತು ಸುಮಾರು 73 ವರ್ಷ ಆಗೈತೆ. ಈ ಸಂಘವು ಸ್ಥಾಪನೆಯಾಗಿ ಇವತ್ತು ನಮ್ಮ ಅವಧಿನಲ್ಲಿ 5 ವರ್ಷ ಅವಧಿನಲ್ಲಿ 7 ಕೋಟಿ ರೂಪಾಯಿ ಬೆಳೆ ಸಾಲ ಕೊಟ್ಟಿದ್ದೀವಿ, ಚಿನ್ನಾಭರಣ ಸಾಲ ಕೊಟ್ಟಿದ್ದೀವಿ. ಇವತ್ತು ನಮ್ಮ ಕನ್ನಡದ ಮುಂಭಾಗದಲ್ಲಿರ್ತಕ್ಕಂಥ ಹೊಸ ಕಟ್ಟಡವನ್ನು 1,22 ಲಕ್ಷ ರೂಪಾಯಿಗೆ ನಾವು ಇವತ್ತು ಸಂಘವನ್ನು ಹೊಸ ಕಟ್ಟಡ ಮಾಡಿ ಇವತ್ತು ಇದೇ ನಮ್ಮ ಅವಧಿ ಡಿಸೆಂಬರ್ಗೆ ಮುಗಿಸ್ತದೆ. 30 ಮುಗಿಯೋದ್ರ ಒಳಗಾಗಿ ನಾವು ಈ ಸಂಘವನ್ನ ಉದ್ಘಾಟನೆ ಮಾಡ್ಬೇಕಂತ ನಮ್ಮ ಇಚ್ಛೆ. ಅದರಲ್ಲಿ ಸುಮಾರು ನಾವು 70 ಲಕ್ಷವರೆಗೂ ನಾವು ಸಂಘದಲ್ಲಿ ನಮ್ಮ ಏನು ಬಿಡಿಸಿದ ಬ್ಯಾಂಕಿಂದ ಒಂದು 70 ಲಕ್ಷ ಸಾಲ ಮಾಡಿದ್ದೀವಿ. ಇನ್ನು ಮಿಕ್ಕ ನಮ್ಮ ಹೊಸಕೋಟೆ ತಾಲೂಕಿನ ನಮ್ಮ ನೆಚ್ಚಿನ ನಾಯಕರು, ನಮ್ಮ ಶಾಸಕರಾದ ಶರತ್ ಬಚ್ಚೇಗೌಡರು ಅವರು 30 ಲಕ್ಷ ರೂಪಾಯಿಯನ್ನು ಕೊಡ್ತೀವಿ ಅಂತ ಧಾನ್ಯ 30 ಲಕ್ಷ ಕೊಟ್ಟು ತೀರ್ಮಾನ ಮಾಡವ್ರೆ. ಅದರಲ್ಲಿ 15 ಲಕ್ಷ ರೂಪಾಯಿ ನಗದಾಗಿ ಅಮೌಂಟ್ ಕೊಟ್ಟವ್ರೆ. ಇನ್ನು 15 ಲಕ್ಷ ಕೊಡ್ತಾರೆ. ಇನ್ನು ಸಂಘಕ್ಕೆ ಸುಮಾರು ಏನೋ ದುಡ್ಡಿನ ಅವಶ್ಯಕತೆ ಇರೋದ್ರಿಂದ ನಮ್ಮ ಕಲ್ಕೆರೆ ಮಾದಣ್ಣ ಅವರ ನೇತೃತ್ವದಲ್ಲಿ ಇವ್ರನ್ನ ಕೇಳ್ಕೊಂಡಿದೆ. ಇವರು ನಮ್ಮ ವಿನೋತನವರು ಈ ಸಂಘಕ್ಕೆ ಒಂದು ಸದಸ್ಯರಾಗಿ ಆಯ್ಕೆ ಮಾಡ್ಕೊಂಡಿದೆ. ಅದಕ್ಕೆ ಇವ್ರೇನ್ ಮಾಡಿದ್ರು, 10 ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿದ್ರು. ಅದ್ರಲ್ಲಿ 10 ಲಕ್ಷದಿಂದ ಒಂದು 5 ಲಕ್ಷ ಕ್ಯಾಶ್ ಅನ್ನು ಕೊಟ್ಟವ್ರೆ. ಇನ್ನು 5 ಲಕ್ಷ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದರಿಂದ ಈ ಡಿಸೆಂಬರ್ ಅವಧಿ ಮುಗಿಯೋ ಒಳಗಾಗಿ ನಾವು ಈ ಸಂಘವನ್ನು ಉದ್ಘಾಟನೆ ಮಾಡಿ 33 ಹಳ್ಳಿಗೆ ಹೆಸರಾಗಿ ಮಾಡಬೇಕಂತ ನಮ್ದು ಇಚ್ಛೆ ಅಂತ ನಾವು ಇಷ್ಟಪಡ್ತಾ ಇದ್ದೀವಿ. ಆಡಳಿತ ಎಲ್ಲರೂ ಪಕ್ಷಪಾತ ಮಾಡಿದೆ, ಭೇದ ಭಾವ ಮಾಡಿದೆ, ಎಲ್ಲರೂ ಸರಿಯಾಗಿ ಹೊಂದಾಣಿಕೆ ಮಾಡಿ ಒಂದೇ ಹಂತದಲ್ಲಿ ಹೋಗ್ಬೇಕಂತ ನನ್ನ ಆಸೆ. ಅದಕ್ಕೆಲ್ಲ ಸಹಕರಿಸಿದೆ. ಈ ಡಿಸೆಂಬರ್ 30ನೇ ತಾರೀಕು ಒಳಗಾಗಿ ಈ ಬಿಲ್ಡಿಂಗ್ ಅನ್ನು ನಾವು ಉದ್ಘಾಟನೆ ಮಾಡಬೇಕು ಬಂದಿದ್ದೀವಿ. ನಾವು ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ನಮ್ಮ ಆತ್ಮೀಯ ಸ್ನೇಹಿತರಾದ ಪ್ರದೀಪ್ ನೀವು ಏನು ಮಾಡ್ತೀವಿ ಅಂತ ಏನೇ ಮಾಡಿ ವಸೂಲಿ ಮಾಡಿ ಅದಕ್ಕೆ ಇನ್ನೂ ಬೇಕಾದ ಖರ್ಚು ಐತೆ. ನಾವು ಬೈರನ್ನ ಹೋಗ್ಬೇಕು ಅಂದ್ಕೊಂಡಿದ್ದೀವಿ. ದಾನಿಗಳು ಅವ್ರಲ್ಲಿ ಕೂತ್ಕೊಂಡು ಇನ್ನು ಬಣ್ಣಗಳು, ಇನ್ನು ಪೈಂಟ್ಗಳು ಎಲ್ಲ ಜಾಸ್ತಿ ಐತೆ. ದುಡ್ಡು ಕಾಸು ಜಾಸ್ತಿ ಐತೆ. ಇನ್ನು ಬರೀ 3 ತಿಂಗಳಿಂದ 3 ತಿಂಗಳ ಒಳಗಾಗಿ ನಾವು ಈ ಬಿಲ್ಡಿಂಗ್ ಅನ್ನು ಉದ್ಘಾಟನೆ ಮಾಡಬೇಕು. ಈ ಸಂಘನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಹೈಟೆಕ್ ಆಗಿ ಮಾಡಬೇಕು ಅಂತ ನಮ್ಮ ಕೊನೆಯ ಆಸೆ ಇದೆ. ಅದು ನೀವೆಲ್ಲ ಸಹಕಾರ ಕೊಡಬೇಕು. ಧನ್ಯವಾದಗಳು. ಆಗಮಿಸಿರುವ ಎಲ್ಲ ಸಂಘದ ಅಧ್ಯಕ್ಷರು, ಉಪಾಧ್ಯಕ್ಷರು, ನಿರ್ದೇಶಕರು, ಹಿರಿಯ ಸಹಕಾರಿಗಳು, ಸಂಘದ ಎಲ್ಲ ಸದಸ್ಯರಿಗೆ ನನ್ನ ಅನಂತ ಅಭಿನಂದನೆಗಳು, ವಂದನೆಗಳು ತಿಳಿಸುತ್ತೇನೆ. ಜೈ ಹಿಂದ್, ಜೈ ಭಾರತ.